ಶಿಲ್ಪಾ ಶೆಟ್ಟಿ ಮೇಡಮ್ ಅನ್ನುವಂಥ ಸೂಪರ್ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಡೀವಾನ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಇಸ್ ನನ್ ಅದರ್ ದೆನ್ ವಿ ರವಿಚಂದ್ರನ್ ಸರ್. ಆ ಹೆಗ್ಗಳಿಕೆ ರವಿ ಸರ್ಗೆ ಸರ್, ಥ್ಯಾಂಕ್ ಯು ಸೋ ಮಚ್. ಶಿಲ್ಪಾ ಮ್ಯಾಮ್ನ ಅವತ್ತು ಅಲ್ಲಿ ಕರ್ಕೊಂಬಂದು ನಮ್ಗೆ ಇಲ್ಲಿ ಕೊಟ್ಟಿದ್ದಕ್ಕೆ. ಈಗ ಮತ್ತೆ ನಾವು ಎಷ್ಟೋ ವರ್ಷಗಳ ನಂತರ ಕೇಳಿ ನೋಡ್ತಾ ಇದೀವಿ ಅವ್ರನ್ನ ಮತ್ತೆ ನೋಡಿ ಹೆಂಗನ್ಸ್ತು ಸರ್? ಆ ಕಡೆನೇ ಕೂತ್ಗೆ ತಿರ್ಕೊಂಡು ಅಲ್ಲೇ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಆ ಕಡೆ ನೋಡ್ಬಿಡಿ. he wants to see that side only, so I'll do one thing. No madam, no madam, please ಇಲ್ಲೇ ಇರಿ ಮೇಡಮ್. ಹಿಂಗೆ ನೋಡಿ ಮಾತಾಡಿ ಸರ್. ನಾವು ಸಿನಿಮಾ ಮಾಡ್ಬೇಕಾದ್ರೆ ವಿ ವೆರ್ ವೆರಿ ಗುಡ್ ಫ್ರೆಂಡ್ಸ್. We were never director, hero and heroine. No, feel we never had. So day one in the, I think first 3 days she was a Bombay heroine. Then he converted me. I'll give the mic to ma'am also. This conversation is going to be very interesting. Yeah, so first few days she was Bombay heroine, Hindi heroine. ಫಸ್ಟ್ ಡೇ ಬೈಕ್ ಚೇಸ್ ತೆಗಿತಾ ಇದ್ದೆ, ಪ್ರೀಸೋ ತಪ್ಪದು. ಅವ್ರಿಗೆ ಗೊತ್ತಿರಲಿಲ್ಲ. ನಾನೇ ಚೇಸು ಶೂಟ್ ಮಾಡ್ತಾಯಿದ್ದೆ, ನಾನೇ ಫೈಟು ಶೂಟ್ ಮಾಡ್ತಾಯಿದ್ದೆ, ನಾನೇ ಡೂಪ್ ಇಲ್ಲ ಏನಿಲ್ಲ. ನಾನೇ ಕೂರ್ಸ್ಕೊಂಡು ಬೈಕ್ ಕೋಲಾರೆಲ್ಲ ಸುತ್ಕೊಂಡು ಮನೆ ಬೆಟ್ಟ ಗಿಟ್ಟೆಲ್ಲ ಇಳಿದು ಹತ್ತುತ್ತಾ ಇದ್ದೀನಿ. ಇವಳಿಗೆ ಯಾರು ಡೂಪ್ ಇಲ್ವಾ ಈ ಪಿಕ್ಚರಲ್ಲಿ, ಫೈಟ್ ಮಾಸ್ಟರ್ ಇಲ್ವಾ, ಎಲ್ಲ ಇವನೇ ತೆಗಿತಾ ಇದ್ದಾನೆ ಅನ್ನೋ ಫೀಲಿಂಗ್ ಇವ್ರಿಗೆ. 3 ದಿವಸ ಆದ್ಮೇಲೆ ಕೇಳಿದ್ರು, ಏ ಪಿಕ್ಚರ್ ಮೇ ಫೈಟ್ ಮಾಸ್ಟರ್ ನೀ ಕ್ಯಾ डूब ने क्या मेरे लिए भी डूब नहीं आपके भी नहीं. अवाग ಕೇಳಿದ್ ಒಂದೇ, ಆರ್ ಯು ಸೇಫ್ ಆರ್ ರಿಲ್ಯಾಕ್ಸ್? ಐ ಆಮ್ ಸೇಫ್, ಐ ಆಮ್ ಫೀಲಿಂಗ್ ಸೇಫ್. ದೆನ್ ವಾಟ್ ಇಸ್ ದ ಪ್ರಾಬ್ಲಮ್ ಅಂದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ.